ಇಲ್ಲ ಭೇಟಿ ಆಗಿಲ್ಲ. ಭೇಟಿ ಅವರು ಒಳಗಡೆ ಇನ್ನೂ ಭೇಟಿ ಆಗಿಲ್ಲ. ಏನೋ ಪಟ್ಟಿ ಚೇಂಜ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾಗುತ್ತೆ. ಅಲ್ಲ, ಈಗ ಮಂಕಳ ವೈದ್ಯ ಅವರ ಹೆಸರು ಆರಂಭದಲ್ಲಿ ಇತ್ತು ಅನ್ನೋಂಥದ್ದಿತ್ತು. ಅದಾದ್ಮೇಲೆ ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಆ್ಯಡ್ ಆಗಿರುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ತಮ್ಮ ಗಮನಕ್ಕೆ ಏನಾದರೂ ನಮಗೇನು ಗೊತ್ತಿಲ್ಲ ಸ್ವಾಮಿ. CM ಅವರು 4 ಗಂಟೆಗೆ ರಾಜಭವನಕ್ಕೆ ಬನ್ನಿ ಅಂತ ಹೇಳಿದರೆ ಅಲ್ಲಿ ಹೋಗ್ತಾರೆ. ಒಂದು ಬೇರೆ ಕಡೆಗಳಲ್ಲೆಲ್ಲವೂ ಕೂಡ ಕೈ ತಪ್ಪದಂಥವ್ರಿಗೆ ಆಕ್ರೋಶಗಳು ಅಥವಾ ಬೆಂಬಲಿಗ ಅವೆಲ್ಲ ಇದ್ದೇ ಸಹಜ ಅಲ್ವಾ ರಾಜಕಾರಣದಲ್ಲಿ, ಅದೆಲ್ಲ ಸಹಜ. ಸರ್, DK ಶಿವಕುಮಾರ್ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ ನಿಮಗೆ, ಇನ್ನೊಂದು ಉಳಿದಿರೋದು 2 ವರ್ಷ, ಯಾವ ರೀತಿ ನಿಭಾಯಿಸ್ತೀರಾ ಅಂತ? ನಿಭಾಯಿಸತಕ್ಕ ಸ್ವಲ್ಪ ತಡೀರಿ, ನೀವೇ ಮೊದಲು ಕೇಳ್ಬಿಟ್ಟು ಅಲ್ಲ ಸರ್, ನೀವು ಯಾವ ಖಾತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ನಾವು ಇದ್ದೀರಾ? ಯಾವ ಹೆಂಗ್ ನಿಭಾಯಿಸ್ತೀವಿ ಅನ್ನೋದು ಆಮೇಲೆ ನೀವು ಹೇಳಿ. ಸರ್, ಯಾವ ಖಾತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಯಾವ ಖಾತೆ ಏನಿಲ್ಲ, ಅವ್ರು ಯಾವ್ದು ಕೊಡ್ತಾರ ನಮ್ಮ ಫೇವರೇಟ್ ಏನು ಹೇಳ್ಬಾರ್ದು. ಮುಖ್ಯಮಂತ್ರಿಗಳ ಪರಮಾಧಿಕಾರ. ಸರ್, ನೀವು ಹಿರಿಯರಿದ್ದೀರಿ, ಆಲ್ರೆಡಿ ಒಮ್ಮೆ ಸಚಿವರಾಗಿದ್ರಿ ಬೇರೆ ಪಕ್ಷದಲ್ಲಿ. ಈಗ ಈ ಪಕ್ಷದಲ್ಲಿ ಯಾವ ಖಾತೆಯನ್ನು ಕೊಟ್ಟರೆ ನಿಮಗೆ ನಿಭಾಯಿಸಬಹುದು ಅನ್ಸುತ್ತೆ? ಇದೇ ಮೊದಲ ಬಾರಿ ಸಚಿವ. ಯಾವ ಖಾತೆ ಕೊಟ್ಟರೆ ನೀವು ನಿಭಾಯಿಸಬಹುದು ಅನ್ಸುತ್ತೆ ಸರ್? ಅದನ್ನ ಎಲ್ಲರಿಗೂ ಅವ್ರವ್ರ ಇಚ್ಛಾನುಸಾರ ಸಿಗಲ್ಲ. ಈಗ ನಾನು ನಿಮ್ಗೆ ಹೇಳ್ಬಿಟ್ಟೆ, ನನ್ಗೆ ಇಷ್ಟ ಇಂಟ್ರೆಸ್ಟೆಡ್ ಇರ್ತೇನೆ, ಅದು ಸಿಗ್ದವತ್ತು ಆವಾಗ ನೀವೇನು ಮಾಡ್ತೀವಿ, ಟಿವಿಲಿ ಹಾಕಿ ಶಿವಲಿಂಗೇಗೌಡ್ರಿಗೆ ಸಿಗುತ್ತೆ ಅಂದ್ರು, ಅದು ಸಿಗಲಿಲ್ಲ ಅಂತ ಬೇರೆ ಯಾಕೆ ಅನಿಸ್ಬೇಕು. ಉಳಿದಿರೋ 2 ವರ್ಷ, ಇವಾಗ ಹೊಸ ಸಂಪುಟ, ಹೊಸ CM, ಹೊಸ ಸಚಿವರು, 2 ವರ್ಷ ಮುಂದಿನ ಹೇಗಿರುತ್ತೆ ಅಂತ ಆಡಳಿತ ನೋಡೋಣ, ಕಾದ್ ನೋಡೋಣ. ಈಗ ಎಲ್ಲನೂ ಹೇಳ್ಬಾರ್ದು. ಇಲ್ಲ ಭೇಟಿ ಆಗಿಲ್ಲ. ಭೇಟಿ ಅವರು ಒಳಗಡೆ ಇನ್ನೂ ಭೇಟಿ ಆಗಿಲ್ಲ. ಏನೋ ಪಟ್ಟಿ ಚೇಂಜ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾಗುತ್ತೆ. ಅಲ್ಲ, ಈಗ ಮಂಕಳ ವೈದ್ಯ ಅವರ ಹೆಸರು ಆರಂಭದಲ್ಲಿ ಇತ್ತು ಅನ್ನೋಂಥದ್ದಿತ್ತು. ಅದಾದ್ಮೇಲೆ ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಆ್ಯಡ್ ಆಗಿರುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ತಮ್ಮ ಗಮನಕ್ಕೆ ಏನಾದರೂ ನಮಗೇನು ಗೊತ್ತಿಲ್ಲ ಸ್ವಾಮಿ. CM ಅವರು 4 ಗಂಟೆಗೆ ರಾಜಭವನಕ್ಕೆ ಬನ್ನಿ ಅಂತ ಹೇಳಿದರೆ ಅಲ್ಲಿ ಹೋಗ್ತಾರೆ. ಒಂದು ಬೇರೆ ಕಡೆಗಳಲ್ಲೆಲ್ಲವೂ ಕೂಡ ಕೈ ತಪ್ಪದಂಥವ್ರಿಗೆ ಆಕ್ರೋಶಗಳು ಅಥವಾ ಬೆಂಬಲಿಗ ಅವೆಲ್ಲ ಇದ್ದೇ ಸಹಜ ಅಲ್ವಾ ರಾಜಕಾರಣದಲ್ಲಿ, ಅದೆಲ್ಲ ಸಹಜ. ಸರ್, DK ಶಿವಕುಮಾರ್ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ ನಿಮಗೆ, ಇನ್ನೊಂದು ಉಳಿದಿರೋದು 2 ವರ್ಷ, ಯಾವ ರೀತಿ ನಿಭಾಯಿಸ್ತೀರಾ ಅಂತ? ನಿಭಾಯಿಸತಕ್ಕ ಸ್ವಲ್ಪ ತಡೀರಿ, ನೀವೇ ಮೊದಲು ಕೇಳ್ಬಿಟ್ಟು ಅಲ್ಲ ಸರ್, ನೀವು ಯಾವ ಖಾತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ನಾವು ಇದ್ದೀರಾ? ಯಾವ ಹೆಂಗ್ ನಿಭಾಯಿಸ್ತೀವಿ ಅನ್ನೋದು ಆಮೇಲೆ ನೀವು ಹೇಳಿ. ಸರ್, ಯಾವ ಖಾತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಯಾವ ಖಾತೆ ಏನಿಲ್ಲ, ಅವ್ರು ಯಾವ್ದು ಕೊಡ್ತಾರ ನಮ್ಮ ಫೇವರೇಟ್ ಏನು ಹೇಳ್ಬಾರ್ದು. ಮುಖ್ಯಮಂತ್ರಿಗಳ ಪರಮಾಧಿಕಾರ. ಸರ್, ನೀವು ಹಿರಿಯರಿದ್ದೀರಿ, ಆಲ್ರೆಡಿ ಒಮ್ಮೆ ಸಚಿವರಾಗಿದ್ರಿ ಬೇರೆ ಪಕ್ಷದಲ್ಲಿ. ಈಗ ಈ ಪಕ್ಷದಲ್ಲಿ ಯಾವ ಖಾತೆಯನ್ನು ಕೊಟ್ಟರೆ ನಿಮಗೆ ನಿಭಾಯಿಸಬಹುದು ಅನ್ಸುತ್ತೆ ಇದೇ ಸರ್? ಮೊದಲ ಬಾರಿ ಸಚಿವ. ಯಾವ ಖಾತೆ ಕೊಟ್ಟರೆ ನೀವು ನಿಭಾಯಿಸಬಹುದು ಅನ್ಸುತ್ತೆ ಸರ್? ಅದನ್ನ ಎಲ್ಲರಿಗೂ ಅವ್ರವ್ರ ಇಚ್ಛಾನುಸಾರ ಸಿಗಲ್ಲ. ಈಗ ನಾನು ನಿಮ್ಗೆ ಹೇಳ್ಬಿಟ್ಟೆ, ನನ್ಗೆ ಇಷ್ಟ ಇಂಟ್ರೆಸ್ಟೆಡ್ ಇರ್ತೇನೆ, ಅದು ಸಿಗ್ದವತ್ತು ಆವಾಗ ನೀವೇನು ಮಾಡ್ತೀವಿ, ಟಿವಿಲಿ ಹಾಕಿ ಶಿವಲಿಂಗೇಗೌಡ್ರಿಗೆ ಸಿಗುತ್ತೆ ಅಂದ್ರು, ಅದು ಸಿಗಲಿಲ್ಲ ಅಂತ ಬೇರೆ ಯಾಕೆ ಅನಿಸ್ಬೇಕು. ಉಳಿದಿರೋ 2 ವರ್ಷ, ಇವಾಗ ಹೊಸ ಸಂಪುಟ, ಹೊಸ CM, ಹೊಸ ಸಚಿವರು, 2 ವರ್ಷ ಮುಂದಿನ ಹೇಗಿರುತ್ತೆ ಅಂತ ಆಡಳಿತ ನೋಡೋಣ, ಕಾದ್ ನೋಡೋಣ. ಈಗ ಎಲ್ಲನೂ ಹೇಳ್ಬಾರ್ದು. ಥ್ಯಾಂಕ್ ಯು ಸರ್.